ಪುತ್ರನು ಮೈ ಮೇತಿಳಿ ಬರೀ ದಾಪದಿ ಬಳಲುವರು ಹೆಮ್ಮೆಯ ಕೋಪ ಪ್ರಳಯದ ಲಾಪ ಹೆಮ್ಮೆಯ ಕೋಪ ಪ್ರಳಯದ ಲಾಪ ಛಲವನ್ನು ಬಿಡದೆ ಕಾಡುವೆನು ಛಲವನ್ನು ಬಿಡದೆ ಕಾಡುವೆನು ಛಲವನ್ನು ಬಿಡದೆ ಕಾಡುವೆನು ಕಾಡುವೆನು ನೀಚನಾದ ಮಹಾಂದಾದನು ಬಿಕ್ಕೆಯನ್ನು ಬೇಡಲು ಮುಂದಿನ ಪಟ್ಟಣಕ್ಕೆ ಹೋಗುತ್ತಿರುವನು. ಹೋಗಲಿ, ಈಗ ನನ್ನ ಸುದೈವ ಬಲದಿಂದ ಹೋಗುವಂತ ಮಾರ್ಗದಲ್ಲಿ ಒಂದು ಸರೋವರವನ್ನು ನಿರ್ಮಿಸಿ ಓ ಸರೋವರದಲ್ಲಿ ಅದನ್ನು ಮುಳುಗು ಹೋಗುವಂತೆ ಮಾಡುವೆನು. ಅದು ಅಲ್ಲದೆ ಅವರ ಮಕ್ಕಳನ್ನು ಬೇರ್ಪಡಿಸುವಂತೆ ಮಾಡುವೆನು. ಜೈ ಕರಿಮಾಯೆ. ಮಕ್ಕಳೇ, ಇಲ್ಲಿ ಹೊಳೆಯು ದೊಡ್ಡಲಾಗಿ ಹರಿಯಲು ಚರಿಯುತ್ತಿದೆ. ನಿಮ್ಮಿರುವರನ್ನು ಒಂದೇ ಬಾರಿ ಕರೆದುಕೊಂಡು ಹೋಗಲು ನನ್ನಲ್ಲಿ ಶಕ್ತಿ ಇಲ್ಲಪ್ಪ. ಅಂಬರೀಷ, ನೀನಿಲ್ಲೇ ಇರುವನಾಗು. ನಿನ್ನ ತಮ್ಮನನ್ನು ಕರೆದುಕೊಂಡು ಹೋಗಿ ಆ ನಡಕ್ಕೆ ಬಿಟ್ಟು ಬಂದು ಆಮೇಲೆ ನಿನ್ನನ್ನು ಕರೆದುಕೊಂಡು ಹೋಗುತ್ತೇನೆ. ಬೇಡ ಬೇಡ ಅಪ್ಪ. ಅಯ್ಯೋ ದೈವವೇ, ಏನು ಮಾಡಲಿ? ಇರಲಿ, ಈ ಬಳ್ಳಿಯಿಂದ ಈತನನ್ನು ಬಂಧಿಸಿ ನಂತರ ಅವನನ್ನು ಕರೆದುಕೊಂಡು ಹೋಗುತ್ತೇನೆ. ಪ್ರಕುಚ, ಪುರಕುಶ್ಯ, ನೀನು ಇಲ್ಲೇ ಇರುವನಾಗು. ನಿಮ್ಮಣ್ಣನನ್ನು ಕರೆದುಕೊಂಡು ಬರುತ್ತೇನೆ. ಬೇಡ, ಈ ಬಳ್ಳಿಯಿಂದ ಈತನನ್ನು ಬಂಧಿಸಿ ನಂತರ ಅವನನ್ನು ಕರೆದುಕೊಂಡು ಬರುತ್ತೇನೆ. ನನ್ನ ಭಕ್ತನನ್ನು ರಕ್ಷಿಸುವಂತೆ ಮಾಡುವೆನು. ಆಹಾ, ನನ್ನ ಶಿಷ್ಯನಾದ ಮಾನದಾತನು ಎಲ್ಲಿ ಹುಡುಕಿದರೂ ಕಾಣುತ್ತಿಲ್ಲ. ಇನ್ನು ಸ್ವಲ್ಪ ಮುಂದೆ ಹೋಗಿ ನೋಡುವೆನು. ಇದು ಏನು ಮಗು? ನೀನು ಯಾರು ಮಗು? ನೀನು ಯಾರು? ನಿಮ್ಮ ತಂದೆ ತಾಯಿ ಯಾರು? ಆಗಲಿ ಮಗು. ಮಗು, ನೀವು ಯಾರು? ನಿಮ್ಮ ತಂದೆ ತಾಯಿ ಯಾರು? ಮಕ್ಕಳೇ, ಆಗಿದ ಪಕ್ಷದಲ್ಲಿ ನಮ್ಮ ಆಶ್ರಮಕ್ಕೆ ಕರೆದುಕೊಂಡು ಹೋಗಿ ನಿಮ್ಮನ್ನು ನಮ್ಮ ಆಶ್ರಮಕ್ಕೆ ಕರೆದುಕೊಂಡು ಹೋಗಿ ವಿದ್ಯಾಭ್ಯಾಸವನ್ನು ಕಲಿಸುವೆನು. ಬರುವರಾಗಿ ಮಕ್ಕಳೇ. ಗಂಗಣ್ಣ, ಬರೋಣ. ಏನೋ ನೀನು ಇರ್ಬರ ಒಳಗಿರೋ ಮೀನೆಲ್ಲ ಹಿಡ್ತಿದೀಯಲ್ಲೋ. ನನ್ಗೊಂದೇ ಒಂದು ಮೀನು ನೆನ್ನೆಯಿಂದ ಹುಡುಕ್ತಾ ಇದ್ದೀನಿ, ಒಂದು ಮೀನು ಸಿಕ್ಕಿಲ್ಲ. ನಾನೇ 3 ದಿವಸದಿಂದ ಊರ್ಗ್ ಹೋಗಿದ್ದೀನಿ ಹಬ್ಬಕ್ಕೆ ಅಂತ. ನಾನು ಯಾವಾಗ ಬಂದೆ? ಲೇ, ಸುಳ್ಳು ಹೇಳ್ಬೇಡ ಕಣೋ. ನೀನೇ ಸುಳ್ಳು ಹೇಳ್ತಿರೋದು. ನೀನೇ ಮೀನ್ ಹಿಡಿದ್ಬಿಟ್ಟು ಆ ಸಾರಾ ಶೇಷಮ್ಮನ ಹತ್ರ ಹೋಗಿ ಕುಡ್ಕೊಂಡ್ಬಿಟ್ಟು ನನ್ನ ಹತ್ರನೇ ಹೇಳ್ತಾ ಇದೆಯಾ ನೀನ್ ಸುಳ್ಳ? ನಾನು ಅಲ್ಲಿಗೆ ಹೋಗಿದ್ದೆ ಕಳ್ಳ. ಅದನ್ನೇ ನಾನು ಹೇಳಿದ್ದು. ಅವನು ಅದನ್ನೇ ಹೇಳ್ದ. ನಿಂಗಿನ ಮುಂಚೆನೆ ಬೋರಣ ಬಂದು ಕುಡ್ಕೊಂಡು ಹೇಳ್ಬಿಟ್ಟು ಹೋಗವನೆ. ಅದು ವಲ್ಲಸ್ಮೆ ಹಬ್ಬಕ್ಕೆ ಅತ್ತೆ ಮನೆಗೆ ಹೋಗಿದ್ನಲ್ಲ. ವಲ್ಲಸ್ಮೆ ಹಬ್ಬಕ್ಕೆ ಅತ್ತೆ ಮನೆಗೆ ಹೋಗಿದ್ನಲ್ಲ. ನಮ್ಮ ಅತ್ತೆ ಸೈಡಾಗ ಒಂಚೂರು ಕೊಟ್ರು, ಅದಕ್ಕೆ ಹೋಗಿದ್ದೆ. ಹೌದೇನು? ಒಂದು ಸಿಗ್ತಾ ಇಲ್ಲ. ಏನು ಮೀನು? ಮೀನ ಬಲಾಕು ಹಾಕನ ಹಾಕನ ಹಾಕಡ್ಲೇ. ಒಂದ್ ಕೆಲಸ ಮಾಡಿ, ಎರಡು ಬೇಡ, ಒಂದೇ ಹಾಕನ. ಒಂದೇ ಹಾಕನ. ನಂಗಾರ್ದ ನಿಂಗಾರ್ದ ಇನ್ನು ಪೂರ್ತಿ ಕೊಟ್ಬಿಡೋಣ. ಲೇ, ಮೊನ್ನೆ ಎಲ್ಲ ತಿನ್ಕೊಂಡಿದ್ಯಾ, ನಂಗೆ ಪೂರ್ತಿ ಕೊಡು. ಕೊಡ್ತೀನಿ. ಆಯ್ತು, ಹಾಕು ಹಾಕೋ. ಒಂದೇ ಇಲ್ಲೊಂದು ಸಿಗ್ತಾ ಇಲ್ಲ. ಇನ್ನೊಂಚೂರು ಒಳಗೆ ಹೋಗೋಣ. ಗಡಿಗೆ ಹೋಗೋಣ ಬಾ. ಹಾಕ 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 ಹಾಕೋ. ಈ ಕಡೆಗೆ ಹಾಕೋ, ಈ ಕಡೆಗೆ ಹಾಕೋ, ಆ ಕಡೆಗೆ ಹಾಕೋ. ಏನ್ಲ ಇದು? ಎಲೆಯಕ್ಕೆ ಆಯ್ತಲ್ವಲ್ಲೋ? ಎಲೆಯಕ್ಕೆ ಆಯ್ತಲ್ಲ. ದೊಡ್ಡ ತಿಮ್ಮಿಂಗ್ಲನೇ ಸಿಕ್ಬಿಟ್ಟದಲ್ಲೋ. ಎತ್ಲ ಈ ಬತ್ತ ಇಲ್ಲ. ಇದು ಎಲ್ಲ 82 kg 90 kg ಇದ್ದಂಗ ಐತಿದ್ದು. ಇಲ್ಲ ಕಣ, ಮ್ಯಾಕ್ಸಿಮಮ್ ಅಲ್ಲ ಬಂದ್ರೆ 1 ಕ್ವಿಂಟಾಲ್ಗೆ 1.5 ಕ್ವಿಂಟಾಲ್ಗೆ ಮಧ್ಯದಲ್ಲಿ ಬರ್ತದೆ. 100 kg ತಿನ್ನೋರು ಯಾರು ಇಲ್ಲ ನಮ್ಮ ಊರಲ್ಲಿ. ಕಡ್ದು ಪಾಲ್ ಹಾಕ್ಬಿಡೋಣ. ಬೆಳಿಗ್ಗೆ ಉಲ್ಮೆನಹಳ್ಳಿ ಎಲ್ಲಕ್ಕೂ ಆಯ್ತಾರೆ. ಎಲ್ಲಕ್ಕೂ kg ಅಕ್ಕಪಕ್ಕ ಎಲ್ಲದಕ್ಕೂ ಆಯ್ತದೆ. ಹೇಳಿ ಬಲೆ ಗಿಲೆ ಅರ್ಧ ಹಾಕ್ಬಿಡಿ. ಆಮೇಲೆ ಹೇಳಿ ಆಯ್ತಲ್ಲ ಕಾಲಿಡ್ಕೋ. ಹಿಡ್ಕ ನೀನ್ ಆ ಕಡೆ ಹಿಡ್ಕ. ಲೇ, ಬಾಲ ಅಲ್ಲ ಕಳ್ಳ, ಕಾಲದು.
ಓ ಕಣೋ ಎರಡ್ ಕಾಲಿನ ಮೇಲೆ ಯಾವಾಗ ಬಂತು? ಮೇಷ್ಟ್ರೆ ಹೊಸ್ತಾಗೋ ನೀ ಎಡ್ಕಲ್ಲಿ ಮೀನ್ ಬಂದವ ನಿಮ್ಮೂರ್ ಕಡೆ ನೀನೇ ಏನೋ ಕಿತಾಪತಿ ಮಾಡಿದ್ಯಾ ಇದ್ರಲ್ಲಿ? ಎಡ್ಕಾಲಿನ ಮೀನ್ ಮಾಡಿದೀನಿ ನಾನು. ನನ್ಗೆ ಗೊತ್ತು, ನಾನು ಊರ್ಗ್ ಹೋಗಿದ್ನಲ್ಲ, ನೀನೇ ಯಾವ್ದೋ ತಂದು ಬಿಟ್ಬಿಟ್ಟಿದ್ಯಾ. ಪುನೀತ ಮಾಡ್ರೆ ಕೆಲ್ಸ ಇದು ನಂಗೆ ಗೊತ್ತೇ ಇಲ್ಲ. ಅವ್ರ ಪೀಪಿ ಊದಕ್ಕೆ ಸಮಯ ಇಲ್ಲ, ಇಲ್ಲಿ ಬಂದು ಮೀನ್ ಬಿಡ್ತಾರ ನಿನ್ಗೆ. ನಿಂತವನ್ ಇರ್ಲಿ ಇರ್ಲಿ ಇರ್ಲಿ, ಎಳಿ ಎಳಿ ಎಳಿ, ಫಸ್ಟ್ ಪಾಲಕನ ಬೆಳಗ್ಗೆ ಎಳಿ 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 ಎಳಿ. ತಿರ್ಸ್ಲಾ ತಿರ್ಗ್ಸನಿರ ಲೇ ಮನ್ಸ ಕಾಳ ಮನ್ಸ ಇರೋ ಪ್ರಾಣ ಐತಿ ನೋಡೋಣ. ಬೇಡ ಆಯ್ತು. ಓ ಬದುಕಿವನೆ ಬದುಕಿವನೆ ಎದುರು ಎಬ್ಬರ್ಸ ಎಬ್ಬರ್ಸ. ಲೇ ಅಲ್ಲಿ ನೋಡ್ತಾರ, ಇನ್ನೆಲ್ಲಿ ನೋಡ್ತಾರೆ? ಮಾನ್ಗಾಟನೆ ಕೈ ಬರ್ಸ್ಲಾ ನಿಂಗೆ ಕಾಲು ಓಡ್ಸು. ಬಗ್ಗಕ್ಕಾಗಲ್ಲ ಸೊಂಟ ಅದಕ್ಕೆ. ಅದಕ್ಕೆ ಹೇಳೋದು ಎಂಟಿ ಮನೆ ಕಡೆಗೆ ಹೋಗೋದು ಬಿಡು ಅಂತ. ಕರೆಕ್ಟ ಮಾತಾಡಲೇ. ನಾ ಕರೆಕ್ಟಾಗಿ ಮಾತಾಡ್ತೀನಿ ಕಣಲೆ. ತಣ್ಣಗಾಯ್ತಲ್ಲ ಇದು. ಬಿಸಿ ಆಗೋರು ಗುಜ್ಜು, ಅವನ್ ಬಿಸಿ ಆಗ್ಬೇಕು, ನಿಂದಲ್ಲ. ಲೇ ಸಣ್ಣಗ್ ಬಿಸಿ ಆಯ್ತದ ಕಳ್ಳ. ಉಜ್ಜು ಉಜ್ಜು ಇನ್ನ ಆಗ್ತದೆ. ಲೇ ಕಾಲ್ ಬತ್ತಲ್ಲ ಕಳ್ಳ. ಕೈ ಹಿಡ್ಕೊಂಡು ಎತ್ತನ ಬಾ, ಕೈ ಹಿಡ್ಕೊ ಕೈ ಹಿಡ್ಕೊ, ಎತ್ತ ಎತ್ತ. ತಡ ನಾನ್ ಜೀವ ಆಯ್ತು ಅಂತ ನೋಡ್ತೀನಿ, ನಿಂಗೆ ಗೊತ್ತಲ್ಲ ಅಲ್ಲ ಕುಡ್ಬೇಡಿ ಮನೆ. ಇನ್ನೊಂದ್ಸತಿ ನೋಡ ಕುಡ್ಕೊಂಡ್ ಬಂದಿರೋದು ಇವ್ ನನ್ಗೆ ಹೇಳ್ತಾವನೆ. ಜೀವ ಇದೆ ಕಳ್ಳ. ಅದನ್ನೇ ನಾನು ಹೇಳಿದ್ದು. ಈ ಕಳ್ಳ ಬಲ್ಲ. ಓ ಅಯ್ಯೋ ಮಾತಾಡ್ತಾ ಇದ್ಕೊಳ್ಳು. ಮೀನೆಲ್ಲ ಮಾತಾಡಿದ್ದುಂಟಾ? ಅದೇ ನೋಡ್ತಾ ಯಾರಪ್ಪ ನೀವು? ಮನ್ಸರು ಮನ್ಸನೆ. ಯಾಕಪ್ಪ ನನ್ನನ್ನು ಬದುಕಿಸಿದರೆ? ಬದುಕ್ಸದೇನ್ ಬಂತು ನಿನ್ ಕರ್ಮ. ನಾವು ಮೀನ್ ಹಿಡಿಯಕ್ ಹೋಗಿ ಮೀನ್ ಬೇಡ ಬಂದು ಇವ್ ಬಿದ್ಬಿಟ್ಟು ಬದುಕ್ಸವ್ರಂತೆ. ನಾವ್ಯಾವ್ದು ಬದುಕ್ಸೇ ಇಲ್ಲ, ಬದುಕ್ಸೇ ಇಲ್ಲ. ಎಲ್ಲಾನು ತುಂಡಾಕ್ಬಿಟ್ಟು ಮಾರಿದ್ದೆ ಹೆಚ್ಚು ನಾವು. ನಾನು ಬದುಕಬಾರದಪ್ಪ, ನಾನು ಬದುಕ್ಬೇಕು, ನಾವು ಬದುಕ್ತಾ ಇಲ್ವ? ಎಂತವ ಬದುಕವೆ, ನೀನ್ ಬದುಕೇನ್ ಭಗವಂತ ಕೊಟ್ಟಿರೋದೊಂದ್ ಪ್ರಾಣ, ಬದುಕಿ ಜೀವನ ಮಾಡ್ಬೇಕಷ್ಟೇ. ನಾನು ಬದುಕಬಾರದಪ್ಪ. ಎಷ್ಟ್ ಸರಿ ಹೇಳ್ತೀವಿ, ಒಂದ್ಸರಿ ಹೇಳು. ಎದ ಆಯ್ತು ಎದಳ ಎದ. ಅಯ್ಯಪ್ಪ ಹೌದು, ನಾನು ಬದುಕಬೇಕು. ನನ್ನ ಸತ್ಯ ಧರ್ಮವನ್ನು ಉಳಿಸಿಕೊಳ್ಳುವುದಕ್ಕಾದರೂ ನಾನು ಬದುಕಲೇಬೇಕಪ್ಪ. ಏನಾಯ್ತಪ್ಪ, ಏನಪ್ಪ ನಿನ್ ಕಷ್ಟ? ಎಲ್ಲೋ ಬಲ್ಲೆ ಕಷ್ಟಪಟ್ಬಿಟ್ಟು ಕಣ ಅವನು. ಕೈ ಹಿಡಿದ ಸತಿಯನ್ನು ಜಲದ ಪಾಲು ಮಾಡಿ, ಇದ್ದಿರುವ ಮಕ್ಕಳನ್ನು ಕಾಡು ಪಾಲು ಮಾಡಿ, ನಾನು ಏತಕ್ಕಾಗಿ ಬದುಕಲಪ್ಪ, ನಾನು ಏತಕ್ಕಾಗಿ ಬದುಕಲಿ? ಬದುಕ್ಬೇಕ್ ಬಾರಪ್ಪ. ಎಂತೆಂತರೋ ಸುಳ್ಳು ಹೇಳಿ ಬದುಕ್ತಾರಂತೆ, ಮನೆ ಹಾಳು ಮಾಡಿ ಬದುಕ್ತಾವ್ರಂತೆ. ಸತ್ಯ ಹೇಳಿ ಯಾಕಪ್ಪ ಬದುಕ್ಬೇಡ. ಬೋರಣ್ಣ ಏ ಗಂಗಣ್ಣ, ಕರ್ಕೊಂಡೋಗಿ ನಿಮ್ ಮನೇಲಿ ಕಳ್ಳ. ನಮ್ಮ ಮನೇಲಿ ನನ್ನ ನಿಂಡ್ರು ಬೈತಾಳ, ಆಗಲ್ಲ. ಬೈತಾರ? ಓ ಮತ್ತೆ ಹೊಡಿತಾಳೆ, ನಿಂಗೆ ಇನ್ನ ಗೊತ್ತಿಲ್ಲ. ಅಯ್ಯೋ ಹೇಳೇ ಬಿಟ್ನಲ್ರಿ ನಾನು. ಹೇಳ್ಬಿಟ್ಟ? ಇಲ್ಲ ಬಿಡು, ಯಾರಿಗೂ ಹೇಳ್ಬೇಡ. ಬೆಳಗ್ಗೆ ಗೂಸ್ ಬಿದ್ದಂಗೆ. ಬೇಡ, ಮೀನ್ ನನ್ಗೆ ಇವತ್ತು ಅರ್ಧ ಬೇಡ, ನೀನೇ ಮಾಡಿಕೋ, ಯಾರಿಗೂ ಹೇಳ್ಬೇಡ. ನಮ್ಮನೇಲಿ ಯಾರು ಇಲ್ವೇ ಇಲ್ಲ. ನೀ ಹಿಂಗೆ ಯಾರು ಹಿಂದೆ ಮುಂದೆ ಗುಂಡ್ರುಗೋಬಿ ನನ್ ಮಗ ಕರ್ಕೊಂಡೋಗಲೇ. ನಾ ಗುಂಡ್ರು ಗೋವಿಂದ ಮಗನ. ಓ ಇಲ್ಲ, ಮದುವೆ ಬೇರೆ ಮಾಡ್ಕೊಂಡವ್ ನೀವು. ಎಲ್ಲ ಬೈತವ್ರಿ ಇವತ್ತ. ಒಂದ್ ಕೆಲಸ ಮಾಡಿಯೋ, ನಮ್ಮೂರಲ್ಲಿ ನನ್ ಮನೇಲಿ ಕುರಿಗಳವೆ, ಮೇಯಿಸ್ಕೊಂಡು ಇದ್ಬಿಡು, ನೀನ್ ಚೆನ್ನಾಗಿ ನೋಡ್ಕಂತೀನಿ. ಬತ್ತೀಯಾ? ಆಯ್ತಪ್ಪ. ಆಯ್ತು ಬಾ. ಹುಷಾರಾಗಿ ನೋಡ್ಕೊಳ್ಳೋ. ಓಲೇಲೆ ಎಂತೆಂತವ್ರ ನೋಡ್ಕೊ. ಹುಷಾರು. ಓ ಬಾರಪ್ಪ, ಮದುವೆ ಬೇರೆ ಆಗಿಲ್ಲ, ಹುಷಾರು. ಮಹಾಂದಾತನು ವಸುಮತಿಯ ರಾಣಿಯ ಆಭರಣವನ್ನು ಕಳ್ಳತನ ಬರುವಂತೆ ಮಾಡಿ ಅದರ ದೆಸೆಯಿಂದ ದೂತರ ಕೈಗೆ ಸಿಗುವಂತೆ ಮಾಡಿ ಈತನೇ ಚೋರನೆಂದು ವಸುಮತಿ ರಾಜನ ಕೈಯಿಂದಲೇ ಆತನ ಕರಾಚರಣವನ್ನು ಛೇದಿಸಿ ಮುಂದೆ ಮುಂದೆ ಬಹುತರತರವಾದ ಕಷ್ಟವನ್ನು ಕೊಡುವೆನು. ದೈ ಕೈಮಾಕ್ಷ ಮಾಯೆ. ಮಂತ್ರಿ ಚೆನ್ನಾಗಿದ್ದಾರೆ. ಮಹಾಪ್ರಭು ರಾಜ್ಯಭಾರ ರಜನೆ ರಾಜ್ಯಭಾರ ರಜನೆ ವರಮಂತ್ರಿ ಶೇಖರನೇ
ಕಾಲ ಕಾಲಕ್ಕೆ ಮಳೆಗಲ್ಲಾಗುತ್ತ ಬೆಳೆದು ಬೆಳೆದಲ್ಲಿಂದ ನೀನೆಯ ಜನರು ಬಂದ್ರೆ ಜನರಿದ್ದರೆ ಬೆಳೆದು ಬೆಳೆದಲ್ಲಿಂದ ನೀನೆಯ ಜನರು ರಾಜ್ಯ ಭಾರತನೆಯಂತುವುದು ವರ ಮಂತ್ರಿ ಶೇಖರನೇ ಸುತ್ತಲಿರುತ್ತೆ ಆ ಶತ್ರುರಾಜರು ಸುತ್ತಲಿರುತ್ತೆ ಆ ಶತ್ರುರಾಜರು ಕಪ್ಪು ಕಾಣಿಗೆ ಬಂದು ಬಿಸುವರೆ ಬಂದೆ ಜಗರಿಸರೆ ಕಪ್ಪು ಕಾಣಿಗೆ ತಂದು ಬಿಸುವರೆ ರಾಜ್ಯ ಭಾರ ರಜನೆಯಂತಿರುವುದು ವರ ಮಂತ್ರಿ ಶೇಖರನೇ ಮಂತ್ರಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆ ಪರಿವಾರವೆಲ್ಲವೂ ಸುಖ ಸೌಖ್ಯದಿಂದ ಬಾಳುತ್ತಿರುವರೆ ಅದು ಅಲ್ಲದೆ ಶತ್ರು ರಾಜರು ಕಪ್ಪ ಕಾಣಿಕೆಯನ್ನು ಸದಾ ಕಾಲದಲ್ಲಿ ತಂದೊಪ್ಪಿಸುತ್ತಿರುವರೆ ಆ ವಿಚಾರವನ್ನು ತಿಳಿಸುವನಾಗು. ಹಾಗೆ ಆಗಲಿ ಮಹಾಪ್ರಭು. ಆಡಪ್ಪ ಧರಣಿ ಪಾಲ ಕೇಳು ನಮ್ಮ ರಾಜದ ಪರಿ ಧರಣಿ ಪಾಲ ಕೇಳು ನಮ್ಮ ರಾಜದ ಪರಿ ಪರಮ ಪುರುಷನನ್ನು ಬಿಡದೆ ಪರಮ ಪುರುಷನನ್ನು ಬಿಡದೆ ಬದುಸುತ್ತಿರುವರು ಧರಣಿ ಪಾಲ ಕೇಳು ನಮ್ಮ ರಾಜದ ಪರಿ. ಮಹಾಪ್ರಭು ಮಂತ್ರಿ ಅನ್ನ ಚಕ್ರ ನಿತ್ಯದಿಂದ ನಡೆಯುತ್ತೆ ಪದ ಅನ್ನ ಚಕ್ರ ನಿತ್ಯದಿಂದ ನಡೆಯುತ್ತೆ ಪದ ಸುಭಿಕ್ಷೆಯಿಂದ ಪ್ರಜೆಗಳಿಲ್ಲ ಮಹಾಪ್ರಭು ಮಂತ್ರಿ ಸುಭಿಕ್ಷೆಯಿಂದ ಪ್ರಜೆಗಳಿಲ್ಲ ಬಾರುತ್ತಿರುವರು ಧರಣಿ ಪಾಲ ಕೇಳು ನಮ್ಮ ರಾಜದ ಪರಿ. ಮಹಾಪ್ರಭು ಮಂತ್ರಿ ಶ್ರೀಹರಿಯ ಕೃಪೆಯಿಂದ ಕಾಲ ಕಾಲಕ್ಕೆ ಮಳೆ ಬೆಳೆ ಹಾಗೆ ಪ್ರಜೆ ಪರಿವಾರವೆಲ್ಲವೂ ಸುಖ ಸಂತೋಷದಿಂದಿರುವರು. ಅದು ಅಲ್ಲದೆ ಗುಡಿ ಗೋಪುರ ಕಾರ್ಯವು ತಮ್ಮ ಆಜ್ಞಾನುಸಾರವಾಗಿ ನಡೀತಿರುವುದು ಮತ್ತೆ ಅಪ್ಪಣೆ. ಬೇಷ್ ನಿನ್ನಂತ ಮಂತ್ರಿಯು ನನ್ನ ರಾಜ್ಯಾಸಂಗಲ್ಲಿರಬೇಕಾಗಲಿ ನಮಗಾಗಲಿ ನಮ್ಮ ರಾಜ್ಯಕ್ಕಾಗಲಿ ಯಾವ ಕುಂದುಕೊರತೆಯಲ್ಲೇನು ನಿನ್ನ ಪೀಠವನ್ನು ಅಲಂಕರಿಸು. ಹಾಗೆ ಆಗಲಿ ಮಹಾಪ್ರಭು. ಸೈನ್ಯಾಧಿಕ್ಷರೇ ಹಾ ಪ್ರಭು. ಸೈನಿಕ ಸೈನ್ಯದ ವಿವರವ ಸೈನಿಕ ಸೈನಿಕ ಸೈನ್ಯದ ವಿವರವ ಸೈನಿಕ ಮಹಾಪ್ರಭು ಸುತ್ತಣ ರಾಜ
ಅಪ್ಪಣೆ ಅಂತ ಅಲ್ಲಿ ಮಹಾಪ್ರಭು. ವೈರಿ ಪಡೆಯ ಗೆಲುವೆ ಸಮರದಿ ವೈರಿ ಪಡೆಯ ಗೆಲುವೆ. ವೈರಿ ಪಡೆಯ ಗೆಲುವೆ ಸಮರದಿ ವೈರಿ ಪಡೆಯ ಗೆಲುವೆ. ಪಡ ಪಡ ಬೆಳೆಯುತ್ತ ಶತ್ರು ಸೈನ್ಯವ ಪೊಡಿ ಪೊಡಿಗಟ್ಟುವೆ ತಡೆಯೋಣ. ಪಡ ಪಡ ಬೆಳೆಯುತ್ತ ಶತ್ರು ಸೈನ್ಯವ ಪೊಡಿ ಪೊಡಿಗಟ್ಟುವೆ ತಡೆಯೋಣ. ವೈರಿ ಪಡೆಯ ಗೆಲುವೆ ಸಮರದಿ ವೈರಿ ಪಡೆಯ ಗೆಲುವೆ. ಹರಿದು ವೈರಿಗಳ ಹೊರಲ ಮಿತಿಯಲ್ಲಿ ಉರಿವ ಅಗ್ನಿಯೋ ತೆಗೆದಗಿಸುವೆನ. ಕಡಿದು ವೈರಿಗಳ ಹೊರಲ ಮಿತಿಯಲ್ಲಿ ಉರಿವ ಅಗ್ನಿಯೋ ತೆಗೆದಗಿಸುವೆನ. ವೈರಿ ಪಡೆಯ ಗೆಲುವೆ ಸಮರದಿ ವೈರಿ ಪಡೆಯ ಗೆಲುವೆ. ಮಹಾಪ್ರಭು ನಮ್ಮ ಸೇನೆಯಲ್ಲಿ ಸಿಂಹ ಆನೆ ಕುದುರೆಯನ್ನು ಸರ್ಪಗಾವಲಾಗಿ ನಿಲ್ಲಿಸಿ, ಅದು ಅಲ್ಲದೆ ಸುತ್ತಲಿಯ ಶತ್ರು ರಾಜರು ಸದಾ ಕಾಲದಲ್ಲಿಯೂ ಕಪ್ಪ ಕಾಣಿಕೆ ತಂದೊಪ್ಪಿಸು. ಮತ್ತೇನಪ್ಪಣೆ? ಬೇಷ್, ಇನ್ನೊಂದ ಸೈನ್ಯಾಧೀಶನು ನಮ್ಮ ರಾಜಸ್ಥಾನದಲ್ಲಿರಬೇಕಾದ್ರೆ ನಮಗಾಗಲಿ ನಮ್ಮ ಸೈನ್ಯಕ್ಕಾಗಲಿ ಯಾವ ಕುಂದುಕೊರತೆ ಎಂದರೇನು? ನಿನ್ನ ಪೀಠವನ್ನು ಅಲಂಕರಿಸು. ನಿಮ್ಮ ಅಪ್ಪಣೆ ಅಂತ ಅಲ್ಲಿ ಮಹಾಪ್ರಭು. ಮಂತ್ರಿ ಸೈನ್ಯಾಧೀಶರೇ, ಮಹಾಪ್ರಭು. ಪಾಪು ಪಾಪು ನವ ದೂರರು ನೀವು ದೂರರಲ್ಲಿ ಮಾವೀರರೇ. ಮಂತ್ರಿ ಸೈನ್ಯಾಧೀಶರ, ಮಹಾಪ್ರಭು. ಪಾಪು ಪಾಪು ನವ ದೂರರು ನೀವು ದೂರರಲ್ಲಿ ಮಾವೀರರೇ. ಅನುಸರಿ ಪುರವ ಸೇರುದೆ ಪುರಗಳಲ್ಲಿ ಪುವೆ ಜಯಿಸುವೆ. ಮಂತ್ರಿ ಸೈನ್ಯಾಧೀಶರೇ, ಅನುಸರಿ ಪುರವ ಸೇರುದೆ ಪುರಗಳಲ್ಲಿ ಪುವೆ ಜಯಿಸುವೆ. ದಾರುಣಿಯೊಳಗೆ ಯಾರನ್ನು ಕಾಣುವೆ. ಮಂತ್ರಿ ಸೈನ್ಯಾಧೀಶರೇ, ದಾರುಣಿಯೊಳಗೆ ಯಾರನ್ನು ಕಾಣುವೆ. ನಿಂತ ಮಂತ್ರಿ ಸೈನ್ಯಾಧಿಪರ ಬಾಪು ಬಾಪು ನವ ದೂರರು ನೀವು ದೂರರಲ್ಲಿ ಮಾವೀರರೇ. ನಿನ್ನಂತ ಮಂತ್ರಿಯು ನಿನ್ನಂತ ಸೈನ್ಯಾಧೀಶನು ಈ ನಮ್ಮ ರಾಜಸ್ಥಾನದಲ್ಲಿರಬೇಕಾದರೆ ನಮಗಾಗಲಿ ಈ ನಮ್ಮ ರಾಜ್ಯಕ್ಕಾಗಲಿ ಯಾವ ಕುಂದುಕೊರತೆ ಎಂದರೇನು? ನಿಮ್ಮ ಪೀಠವನ್ನು ಅಲಂಕರಿಸಿ. ಹಾಗೆ ಆಗಲಿ ಮಹಾಪ್ರಭು. ಚಾರಲೆ, ವರ್ತಮಾನವೇನು? ಯಾರೋ ಚೋರರು ಮಹಾರಾಣಿಯವರ ಆಭರಣಗಳನ್ನು ಕದ್ದುಕೊಂಡು ಹೋಗಿರುವರು. ಏನು ಏನು? ಯಾರೋ ಒಬ್ಬ ಚೋರನು ನನ್ನ ರಾಣಿ ಆಭರಣವನ್ನು ಕದ್ದೊಯ್ದಿರುವನೆ. ಚಾರಲೆ, ಈಗ ನಮ್ಮ ಅರಮನೆಯ ದೂತರನ್ನು ಬರಮಾಡಿ. ಅಡ್ಬಿದ್ದು ದೂತರೇ, ನಿಮಗೆ ಮಂಗಳವಾಗಲಿ. ಹೇಳಿ ಬುದ್ಧಿ. ಇಷ್ಟೊಂದು ಸುಭದ್ರವಾದ ಕೋಟೆ ಒಳಗೆ ಯಾರೋ ಒಬ್ಬ ಚೋರನು ಬಂದಿರುವನಂತೆ. ಅವನು ನನ್ನ ರಾಣಿ ಆಭರಣವನ್ನು ಕದ್ದೊಯ್ದಿರುವನು. ಅವನು ಹೇಗೆ ಇರಲಿ, ಯಾರೇ ಆಗಲಿ, ಈಗಲೇ ಬೇಗನೆ ತಂದು ಒಪ್ಪಿಸುವರಾಗಿ. ಬುದ್ಧಿ. ನೀನ್ ಆ ಕಡೆ ನಿನ್ ಕಡೆಗೆ ಹೋಗ್ತೇನೆ. ನಾಡ ನೀನೇ ಈ ಕಡೆ ಹೋಗಿ ನಾನೇ ಆ ಕಡೆ ಹೋಗ್ತೀನಿ. ಮನುಜನ ಬಾಳು ಕಣ್ಣೇರಗೋಳು. ಮನುಜನ ಬಾಳು ಕಣ್ಣೇರಗೋಳು. ಎಲ್ಲೆಡೆ ತುಂಬಿದೆ ಗಾಢಾಂಧಕಾರ. ಮನುಜನ ಬಾಳು ಕಣ್ಣೇರಗೋಳು. ಪರಮಾತ್ಮ ಏಕಪ್ಪ ಪಾಪದ ಬಲೆಗೆ ಸಿಲುಕಿಸಿದೆ. ಮಾಯದ ಕುದುರೆಯ
ನನ್ನ ನೀ ದೂಡಿದೆ ಪರಮಾತ್ಮ. ಕಾನನದೊಳು ನನ್ನ ನೀ ದೂಡಿದೆ ಮನುಜನ ಬಾಳು ಕಣ್ಣೀರಗೋಳು ಮಡದಿಯು ಎಲ್ಲೋ ಮಕ್ಕಳಿನ್ನೆಲ್ಲೋ ಪರಮಾತ್ಮ. ಮಡದಿಯು ಎಲ್ಲೋ ಮಕ್ಕಳಿನ್ನೆಲ್ಲೋ ರಾಜಕೋಶವು ಎಲ್ಲೆಲ್ಲೋ ಪರಮಾತ್ಮ. ರಾಜಕೋಶವು ಎಲ್ಲೆಲ್ಲೋ ಮನುಜನ ಬಾಳು ಕಣ್ಣೀರಗೋಳು ಎಲ್ಲೆಡೆ ತುಂಬಿದೆ ಗಾಢಾಂಧಕಾರ ಮನುಜನ ಬಾಳು ಕಣ್ಣೀರಗೋಳು. ರಾಜಾದಿರಾಜನಾಗಿ ಚಕ್ರವರ್ತಿಯಾಗಿ ಸಿಂಹಾಸನ ಮೇಲೆ ಕುಳಿತು ರಾಜ್ಯಭಾರ ಮಾಡುತ್ತಿದ್ದ ನಾನು ಈ ದಿವಸ ಗುರಿ ಕಾಯುವ ಪರಿಸ್ಥಿತಿಗೆ ಬಂದಿತ್ತಲ್ಲ ಪರಮಾತ್ಮ. ಗುಡುಗು ಸಿಡಿಲು ಬಾಳವಾಗಿ ಆರ್ಭಟಿಸಿದೆ. ಇಲ್ಲಿ ಕಾಣುವ ಮರದ ಚಾವಣಿಯಲ್ಲಿ ಕೆಳಗೆ ಸ್ವಲ್ಪ ಹೊತ್ತು ಪೋಡಿಸಿ ನಂತರ ಬೆಳಗಾದ ನಂತರ ಹೋಗುತ್ತೇನೆ. ಕರಿಯ ಕರಿಯ ನಾನ್ ಕೆಂಚ. ಹೌದಾ? ಬೆಳಗ್ಗೆ ಹೆಸರೇ ಮಾಡ್ತೋಗ್ಬಿಟ್ಟಿದೆ ಹೆಸರಲ್ಲ ಬೆಳಗಿರೋ ನೋಡ್ರಿ ಗೊತ್ತಾಗಲ್ಲ ನಿನ್ಗೆ. ಹಂಗಂತ ಬುದ್ಧಿ ಹೇಳಿದ ಕೆಲ್ಸ ಏನ್ ಮಾಡ್ದಲ್ಲ ಸಿಕ್ಕನೆ ಅವನು. ಯಾರು ಕುಡ್ಕೊಂಡು ಹೋಗು, ನೀನ್ ಪಕ್ಕದ ಮನೆಗೆ ಹೋಗು, ನಾನು ಒಬ್ಬ ಹುಡ್ಕೊಂಡ್ ಕುತ್ಕೊಂತೀನಿ ಇಲ್ಲಿ. ಲೇ ಚಿನ್ನ ಚಿಕ್ಕವನೇ ಅಲ್ಲ ಅವನು. ಯಾರು? ಚಿನ್ನ ಕತ್ಕೊಂಡು ಹೋಗಿರ ಗಂಟ. ಅದೇನೇನೆ ನಾನ್ ನಿನ್ನ ಕೇಳ್ತಾ ಇರೋದು. ಯಾಕೆ? ನನ್ಗೇನೋ ಅನುಮಾನ ನೀನ್ ಏನಾರ ಕೆಲಸ ಮಾಡ್ಬಿಟ್ಟಿದೇನೋ ಅಂತ. ನಾವು ಕೆಲಸ ಮಾಡೋದಿತ್ವ ಕುಡಿಯ ದುಡ್ಡಿರ್ಲಿಲ್ಲ ಒತ್ತೊಂಡು ಹೋಗ್ಬಿಡ್ತು. ಅದನ್ನೇ ನಾನು ಹೇಳಿದ್ದು, ನೀನ್ ಎಲ್ಲಾರು ಮಾಡ್ಬಿಟ್ಟಿದೀಯ. ಯಾಕಡೆ ನೋಡ ಅಲ್ಲಿ ಇಲ್ಲ ಇಲ್ಲಿ ಇಲ್ಲ. ಎಲ್ಲಿ ನಿನ್ ನೀನ್ ನೋಡ್ದ? ಮೇಸ್ತು ಕೇಳು. ಹೋಗಿ ಅವ್ರು ಕೇಳು ಹೊಡಿತಾರ ನಾಳಿಕೆ. ಇಲ್ಲೇ ಇಲ್ಲ. ನಮ್ ಕೃಷ್ಣಪ್ಪರ್ ಬಂದರು, ಊರೆಲ್ಲ ಸುತ್ಕೊಂಡು ನೋಡಿ ಕೇಳೋರ್ಗೆ. ಎಲ್ಲಾನು ಕಲ್ಲರ್ ಕಾಣಿಸ್ತಾವರಪ್ಪ ಇವತ್ತು. ನೀನ್ ಕಲರ್ ಕೊಡ್ರೆ ಕಲರ್ ಕಾಣಿಸದಲ್ಲಿ. ಏ ಯಾರೋ ಮನೆ ಕಂಡವ್ ಕಣ ಇಲ್ಲಿ. ಹುಷಾರ ಬಾಯಿ ಎದ್ರ ತಗೊಂಡೋಗ್ಬಿಟ್ಟಿ, ಪ್ರಾಣಿಗಳನ್ನ ಬಿಟ್ಬಿಟ್ಟ. ಆಮೇಲೆ ಯಾರೋ ಮಂಗವ್ರ ಕಳ್ಳ. ಯಾರಯ್ಯ ನೀನು? ಯಾರಪ್ಪ ನೀವು? ನನ್ನನ್ನು ಎದಕ್ಕಾಗಿ ಈ ರೀತಿ ಹಿಂಸಿಸುತ್ತೀರಿ? ನಾವೇ ಹಿಂಸಿದ್ವಿ, ಮನ್ಗಿರೋನೆ ಬಿಸಿ ಹಿಂಸಿಸ್ತಿದ್ದೀವ. ಮಾತಾಡ್ತೀವ ನೀನು? ಯಾಕಪ್ಪ ಈ ರೀತಿ ನನ್ನನ್ನು ಹಿಂಸಿಸುತ್ತೀರಿ? ಅಲ್ಲ ನಮ್ ರಾಜರು ಇದ್ರಲ್ಲಿ ಗಂಡು ಕತ್ಕೊಂಡು ಹೋಗ್ಬಿಟ್ಟು ನೀನೇನೋ ಕತ್ಕೊಂಡ್ ಬಂದಿದ್ಯಾ? ಇಲ್ಲಪ್ಪ, ನಾನು ಯಾವ ಗಳ್ಳನ್ನು ಕಟ್ಕೊಂಡು ಕದ್ದಿಲ್ಲವಪ್ಪ. ಕಿತ್ತು ಅಂದ ಮಗನೇ, ಆ ಕಡೆ ನೋಡ್ಲಾ? ನೀನ್ ಕಣ್ಬಿಟ್ಟು ನೋಡದ ಆ ಕಡೆಗೆ. ನನಗ್ ಕಿತ್ತೋದಂತಾನೆ, ತಿರುಗ್ತಾವ. ಆಯ್ತಪ್ಪ, ನೀನು ಇವನ್ ಸುತ್ತ ತಿರುಗು, ನಾನು ಇವನ್ ಸುತ್ತ ತಿರುಗ್ತೀನಿ. ಯಾವ್ದು ಗಂಟು ಆಯ್ತ ಕಣ? ಗಂಟು ಐತೆ ನೋಡಿಲಿ, ಗಂಟು ನನಗೊಂದು ದೊಡ್ಡ ಕಳ್ಳ ಇವನು. ನೋಡು ಏನೇನ್ ಆಟಗಳು ಆಡ್ತಾವ್ ನೋಡು. ಇಲ್ಲಪ್ಪ, ಯಾವ ಗಂಟು ಇಲ್ಲ ಇಲ್ಲ ಅಂತ ಹೇಳಿ ಹಂಗೆ ಮಾಡ್ಕೊಡ್ತೀವಿ. ಇವನ ಹತ್ರ ಏನ್ಲ ಮಾತು? ನಡಿ ಅಲ್ಲಿ ಮಹಾರಾಜ ನಡಿ, ಮಹಾರಾಜ ಹತ್ರ ಹೋಗೋಣ. ಚೆನ್ನಾಗಿ ಹೊಡೆದ್ಬಿಟ್ಟು ಎತ್ಕೊಂಡು ಅಷ್ಟೇನೆ. ಹೊಡೆಯಬೇಡಿರಪ್ಪ, ಹೊಡೆಯಬೇಡಿರೋ ಅಯ್ಯ, ತಡೆಯಲಾರೆನೋ.
ಬೇಡಿರೋ ಅಯ್ಯ ನಡೆಯಲಾರೇನೋ ಅಯ್ಯ ನಿಮಗೆ ಕೈಯ ಮುಗಿ ಒಡೆಯಬೇಡಿರಯ್ಯ ಅಯ್ಯ ನಿಮಗೆ ಕೈಯ ಮುಗಿವೆ ಒಡೆಯಬೇಡಿರಯ್ಯ ಒಡೆಯಬೇಡಿರೋ ಅಯ್ಯ ನಡೆಯಲಾರೇನು ಅಯ್ಯೋ ಯಾಕಪ್ಪ ಈ ರೀತಿ ಹಿಂಸಿಸುತ್ತೀರಿ? ಏನ್ಕಪ್ಪ ಅಂದ್ರೆ ಕದ್ಕೊಂಡ್ ಬಂದಿದ್ಯಾ? ಬಂದಿದ್ಯಲ್ಲ ಅಲ್ಲಿ ನೋಡು, ಅಲ್ಲಿ ಒಡವೆ ಗಂಟಿಲ್ವಾ ಇಲ್ಲಿ? ಅಲ್ಲಿ ನೋಡಿ, ಅಲ್ಲಿ ನೋಡಿ ಆ ಗಂಟನ್ನು ಅದು ಎತ್ತುಕೊಂಡು ಹೋಗುತ್ತಿದೆ. ಅಲ್ಲಿ ನೋಡಿ ಅದು ಕಾಗದ ತೋರಿಸ್ಬಿಟ್ಟು ಮಂತ್ರಿಗಳೇ, ಆ ಚೋರನ್ನು ಹುಡುಕಿಕೊಂಡು ಬರಲು ಹೋದ ದೂತರು ಇನ್ನ ಬಾರಲೇ ಇಲ್ಲವಲ್ಲ? ಗೆಲುವ ಚೋರರೇ, ಇಷ್ಟೊಂದು ಸುಭದ್ರವಾದ ಕೋಟೆ ಒಳಗೆ ನುಗ್ಗಲು ನಿನಗೆ ಎಷ್ಟೊಂದು ಧೈರ್ಯವಿರಬೇಕು? ಇಲ್ಲ ಪ್ರಭು, ನಾನು ಯಾವ ಕೋಟೆಯೊಳಗೂ ನುಗ್ಗಿಲ್ಲ ಪ್ರಭು. ನಾನು ಯಾವ ಒಡವೆಯನ್ನು ಕದ್ದಿಲ್ಲ ಪ್ರಭು. ನನ್ನನ್ನು ನಂಬಿ ಪ್ರಭು, ನನ್ನನ್ನು ನಂಬಿ. ಗೆಲುವ ಚೋರರೇ, ಒಳ್ಳೆಯ ಮಾತಿನಿಂದ ಹೇಳುತ್ತಿರುವೆನು, ನನ್ನ ರಾಣಿಯ ಆಭರಣಗಳನ್ನು ಕೊಟ್ಟು ಬಿಡು. ಇಲ್ಲ ಪ್ರಭು, ನಿಮ್ಮ ಯಾವ ಒಡವೆಯೋ ನನಗೂ ಒಂದು ಗೊತ್ತಿಲ್ಲವಪ್ಪ. ನಾನು ಕದ್ದಿಲ್ಲವಪ್ಪ, ನಾನು ಕದ್ದಿಲ್ಲವಪ್ಪ. ದೂತರೇ, ಈ ಚೋರನು ಒಳ್ಳೆಯ ಮಾತಿಂದ ಹೇಳಿದರೆ ಕೇಳುವ. ಈ ಚೋರನನ್ನು ಕರೆದುಕೊಂಡು ಊರಾಚೆ ಇರುವ ಕಾಲ ಬಂಡೆ ಮೇಲೆ ಕೂರಿಸಿ ಈತನ ಬಲಗಾಲನ್ನು ಕತ್ತರಿಸಿ ಅದರ ಕುರುಗಳಾಗಿ ಪರಮಾತ್ಮ, ಕೈ ರಾಜನು ಯಾವುದೇ ಸಾಧ್ಯ ಆಧಾರಗಳಿಂದ ಇಂಥ ಶಿಕ್ಷೆಯ ಗುರಿ ಮಾಡಿದನಲ್ಲ. ಸ್ವಾಮಿ ಶನಿದೇವಾ, ತಾರಾಮಂಡಲದೊಡೆಯ ತಂದೆ, ಕೊನೆ ಬಾರಿ ಕೇಳ್ಕೊಂಬಿಡು, ಯಾರ್ಯಾರು ಕೇಳ್ಕೊತೀವೋ ನಾನು ಬಂದು ಕಾಪಾಡೆಯ ಪರಮಾತ್ಮ. ಸ್ವಾಮಿ ಶನಿದೇವಾ, ತಾರಾಮಂಡಲದೊಡೆಯ ತಂದೆ ನೀನು ಕಂದ ನಾನು ಬಂದು ಕಾಪಾಡೆಯ ತಂದೆ ನೀನು ಕಂದ ನಾನು ಬಂದು ಕಾಪಾಡೆಯ ಸ್ವಾಮಿ ಶನಿದೇವಾ. ಕೊಡುಗಯ್ಯ ಶಿವ ನೀನು, ಸ್ವಾಮಿ ಬರಿಗಯ್ಯ ಬಡವ ನಾನು. ಕೊಡುಗಯ್ಯ ಶಿವ ನೀನು, ಸ್ವಾಮಿ ಬರಿಗಯ್ಯ ಬಡವ ನಾನು. ನಿನಗೆ ನಾನೀಡಲಿ ನಿನಗೆ ನಾನೀಡಲಿ ಸ್ವಾಮಿ ಭಕ್ತಿ ಅರ್ಪಿಸುವೆ. ಸ್ವಾಮಿ ಶನಿದೇವಾ, ತಾರಾಮಂಡಲದೊಡೆಯ ತಂದೆ ನೀನು ಕಂದ ನಾನು ಬಂದು ಕಾಪಾಡೆಯ ತಂದೆ ನೀನು ಕಂದ ನಾನು ಬಂದು ಕಾಪಾಡೆಯ ಸ್ವಾಮಿ ಶನಿದೇವಾ. ಎಲ್ಲೋ ಯಾರೋ
ಕಷ್ಟಗಳೇ ಚಿಂತೆಯು ಚಿತೆಯಾಗಿ ನಾನೊಂದು ಬೆಂದಿರುವೆ ಸ್ವಾಮಿ ಶನಿದೇವಾ ತಾರಾಮಂಡಲದೊಡೆಯ ತಂದೆ ನೀನು ಕಂದ ಬಂದು ಕಾಪಾಳೆಯ ತಂದೆ ನೀನು ಕಂದ ಬಂದು ಕಾಪಾಳೆಯ ಸ್ವಾಮಿ ಶನಿದೇವಾ ಸ್ವಾಮಿ ಶನಿದೇವಾ ಸ್ವಾಮಿ ಶನಿದೇವಾ. ಅಯ್ಯ ದೂತರೆ, ನಿಮ್ಮ ರಾಜಾಜ್ಞೆಯನ್ನು ಪಾಲಿಸಿಕೊಳ್ಳಿ. ಹೆಂಗೋ ಕಡಿಯಲ್ಲಿ ಇವನ ಕೈ ಕಾಲ ಹೆಂಗೋ ಕಡಿಯಲ್ಲಿ ಇವನ ಹೆಂಗೋ ಕಡಿಯಲ್ಲಿ ಇವನ ಕೈಯ ಹೆಂಗೋ ಕಡಿಯಲ್ಲಿ ಇವನ ಕೈ ಕೈಗೆ ಮುಗಿತಾವನೆ ಕಾಲ್ ಕಾಲ್ಗೆ ಮುಗಿತಾವನೆ ಕೈ ಕೈಗೆ ಮುಗಿತಾವನೆ ಕಾಲ್ ಕಾಲ್ಗೆ ಮುಗಿತಾವನೆ ಹೆಂಗೋ ಕಡಿಯಾಲಿ ಇವನ ಕರಿಯ ಹೆಂಗೋ ಕಡಿಯಾಲಿ ಇವನ ಹೆಂಗೋ ಕಡಿಯಾಲಿ ಇವನ ಕೈಯ ಹೆಂಗೋ ಕಡಿಯಾಲಿ ಇವನ ಕೈಯೆಲ್ಲ ನಡಗ್ತವೆ ಕಾಲೆಲ್ಲ ಅದಿರ್ತಾವೆ. ದಬುಕ್ಕಂತ ಕೆಳಗಡೆ ಬಿದ್ಬೋಡು. ಲೇ ಯಾರಲ್ಲಿ ರಾಜ್ರಲ್ಲಿ ಕೆಲಸ ಮಾಡೋಣ, ಯಾವಾಗ್ಲೂ ಆಡಾಡೋದಾಗೋಯ್ತು ಒಂದ್ ಕೆಲಸ. ಯಾಕೋ ಮಂತೆಲ್ಲ ಅಂತಾರೆ, ಕಡ್ದಿಲ್ಲ ಅಂದ್ರೆ ರಾಜರು ನಮ್ ಕಾಲ ಕಡ್ದು ಬಿಡ್ತಾರೆ. ಏನಪ್ಪ ಮಾಡೋಣ, ಕಡ್ದು ಬಿಡ್ತೀವಿ ಕಣಪ್ಪ. ನಿಮ್ಮ ರಾಜಾಜ್ಞೆಯನ್ನು ಪಾಲಿಸಿಕೊಳ್ಳಿ. ಬಾರ ನಾನ್ ಕೈ ಕೇಳಿದ್ದೀನಿ ಹರಿಹರಿ ಕರಚರಣಗಳಂ ಕಡಿದರೋ ಓ ಹರಿಹರಿ ಕರಚರಣಗಳಂ ಕಡಿದರೋ ಹುರಿಬಾದೆಯ ಸಹಿಸಲಾರೆ ನಮ್ಮ ನಂದಾದೀಪಾನಂದಿದೆ ನನ್ನ ಬಾಳೆಲ್ಲ ಕತ್ತಲು ಆಯಿದೆ, ಪರಮಾತ್ಮ ದಯವು ಬಾರದೆ ಪರಿತಾಪದ ಕೂಗು ಕೇಳದೆ. ಕಡಿದರು ಕರವ ಕಡಿದರು ಚರಣವ ಕಂದುಕದಲ್ಲಿ ನನ್ನ ನೂಕಿದರು. ಕಡಿದರು ಕರವ ಕಡಿದರು ಚರಣವ ಕಂದುಕದಲ್ಲಿ ನನ್ನ ನೂಗಿದರು. ಈ ಬಾಧೆಯ ನಾದಾಳೆನೋ ಪರಮಾತ್ಮ, ಈ ಬಾಧೆಯ ನಾದಾಳೆನೋ, ಈ ವೇದನೆ ನಾ ಸಹಿಸೆನೋ.
ತಂದ ದೀಪ ನಂದಿದೆ, ಬಾಳೆಲ್ಲ ಕತ್ತಲೆ ಆಯಿತೆ, ಪರಮಾತ್ಮ ದಯವು ಬಾರದೆ, ಪರಿತಾಪದ ಕೂಗು ಕೇಳದೆ. ಪರಮಾತ್ಮ, ಅಮ್ಮ ಜಗನ್ಮಾತೆ, ಈ ಉರಿ ಬಾಧೆಯನ್ನು ನಾ ತಾಳಲಾರೆ ತಾಯಿ. ಕಷ್ಟ ಕಾಲದಲ್ಲಿ ಬಂದು ಕಾಪಾಡುತ್ತೇನೆ ಎಂದು ಹೇಳಿದೆಯಲ್ಲ, ಎಲ್ಲಿರುವೆ ತಾಯಿ? ಬೇಗ ಬಾ ತಾಯಿ, ಬೇಗ ಬಾ. ಕುಮಾರ, ಅಮ್ಮ ಮಗು ಜಗನ್ಮಾತೆ, ಮಹಾತ್ಮ. ಜಗನ್ಮಾತೆ ನೀನು ಬಂದೆಯ ತಾಯಿ? ಇದು ನಿನ್ನ ಕರಚರಣೆಗಳಿಗೆ ಈ ಔಷಧಿಯನ್ನು ಉಪಚರಿಸುವುದು. ಅಮ್ಮ, ಈಗಲಾದರೂ ನನ್ನ ಮೇಲೆ ದಯ ಬಂದಿದ್ದ ತಾಯಿ. ಅಮ್ಮ ತಾಳಲಾರೆ ತಾಯಿ. ಅಮ್ಮ, ನಿಮ್ಮೀರ್ವರ ವಾದ ವಿವಾದದಿಂದ ಈ ನಿನ್ನ ಭಕ್ತನಿಗೆ ಬಂದ ಅವಸ್ಥೆಯನ್ನು ನೋಡಿದ್ಯಾ ತಾಯಿ? ಕುಮಾರ್, ಭಯಪಡಬೇಡ. ಸದಾ ನಿನ್ನನ್ನು ರಕ್ಷಿಸುತ್ತಾ ನಿನ್ನ ಜೊತೆಯಲ್ಲೇ ಇರುತ್ತೇನೆ. ನೀನಿನ್ನು ಚಿಂತಿಸಬೇಡ, ಕೀರ್ತಿಶಾಲಿಯಾಗುವಂತೆ. ಧನ್ಯೋಸ್ಮಿ ತಾಯಿ, ಧನ್ಯೋಸ್ಮಿ. ಆಶೀರ್ವದಿಸುವಾಗ ಈ ಮಹಾನ್ ವ್ಯಕ್ತಿ ಯಾರಿರಬಹುದು? ಅಯ್ಯ, ನೀನು ಯಾರು? ನನ್ನ ಮನೆಗೆ ಬರುವೆಯೇನಪ್ಪ? ನಾನು ಓರ್ವ ಪರದೇಶಿ, ಈ ರಾಜ್ಯದ ರಾಜನಿಂದ ಕರಾಚರಣೆಗಳನ್ನು ಕಳಿಸಿಕೊಂಡ ತಸ್ಕರನು ಸ್ವಾಮಿ. ಹಾಗಲಿ, ನನ್ನ ಮನೆಗೆ ಬಾ, ನಿನ್ನನ್ನು ಸತ್ಕರಿಸುವೆನು. ಅಯ್ಯ, ನಿಮ್ಮ ಮನೆಗೆ ಬಂದು ನಾನು ಸುಮ್ಮನೆ ಕುಳಿತು ಊಟ ಮಾಡಲು ಸಾಧ್ಯವಿಲ್ಲ. ನಿಮ್ಮ ಮನೆಗೆ ಬಂದರೆ ಏನಾದರೂ ಕೆಲಸವನ್ನು ಮಾಡಿಕೊಂಡು ಋಣವನ್ನು ತೀರಿಸುತ್ತೇನೆ. ಯಾವುದಾದರೂ ನನಗೆ ಕೆಲಸವನ್ನು ಕೊಡಿ ಅಯ್ಯ. ಆಗಲಿ ಬಾರಪ್ಪ, ಕೆಲಸವನ್ನು ಕೊಡುತ್ತೇನೆ. ನಮ್ಮ ಮನೆಗೆ ಬರುವಂತ ನಾನು. ಹಾಗೆ ಆಗಲಿ. ಬರಲು ನನ್ನಲ್ಲಿ ಕಾಲು ಕರಾಚರಣೆಗಳು ಇಲ್ಲವಯ್ಯ. ಇಲ್ಲ, ನಾನೇ ನಿನ್ನನ್ನು ಭುಜದ ಮೇಲೆ ಎತ್ತಿಕೊಂಡು ಹೋಗುವೆನು. ಬರುವೆಯಾ? ಹಾಗೆ ಆಗಲಿ ಅಯ್ಯ, ನಿಂಚೆಯಂತೆ ಆಗಲಿ. ನಮ್ಮ ಹೂವಿನ ತೋಟವನ್ನು ನೋಡಿಕೊಂಡಿರುವೆಯಾ? ಆಗಲಿ ಅಯ್ಯ, ನಿಮ್ಮ ಹೂವಿನ ತೋಟವನ್ನು ನೋಡಿಕೊಂಡು ನಿಮ್ಮ ನನ್ನ ಋಣವನ್ನು ನಾನು ತೀರಿಸುತ್ತೇನೆ. ನನ್ನನ್ನು ಕರೆದುಕೊಂಡು ಹೋಗಿ ಅಯ್ಯ. ಆಗಲಿ, ಬನ್ನಿ. ಸ್ವಾಮಿಯ್ಯ, ಆ ಪಟ್ಟಿಗೆ ಯಾವುದು? ಅಯ್ಯೋ, ನಾನು ಸಮುದ್ರದಲ್ಲಿ ಬರಬೇಕಾದರೆ ಆ ಪೆಟ್ಟಿ ದೊರೆಯಿತು. ಅದರಲ್ಲಿ ಚಿನ್ನ ಒಡವೆ ಇರಬಹುದೆಂದು ಅವತ್ತಿಂದನೂ ನಾನು ಪೂಜಿಸುತ್ತಿರುವೆ. ಇಂದು ಶ್ರೀಮಂತನಾಗಲೂ ಇಲ್ಲ, ಹಂಗೇ ಇರುವೆನಯ್ಯ. ಇರಲಿ, ಅದರ ಚಿಂತೆ ನನಗೆ ಏಕೆ? ನೀವಿನ್ನು ಹೂವಿನ ತೋಟಕ್ಕೆ ಕರೆದುಕೊಂಡು ಹೋಗಿ. ಆಗಲಿ, ಬರುವಂತರಾಗಿ. ಆಹಾ, ನಾನು ಮಹಾಲಕ್ಷ್ಮಿ ಆಜ್ಞೆಯಂತೆ ಅವರನ್ನು ಒರೆಸುವೆನು, ಮನಸಾರೆ ಇಷ್ಟಪಟ್ಟಿರುವೆನು. ಅಮ್ಮ, ಯಾರಮ್ಮ ನೀನು? ನನಗೆ ಎದಕ್ಕಮ್ಮ ಪುಷ್ಪಮಾಲೆಯನ್ನು ಹಾಕುತ್ತಿರುವೆ? ಅಯ್ಯ, ನಾನಾದರೂ ವಸುಮತಿ ರಾಜನ ಪುತ್ರಿಯಾದ ಪುಷ್ಪಮಂಜರಿಯು. ನಾನು ನಿಮ್ಮನ್ನು ಮನಸಾರೆ ಇಷ್ಟಪಟ್ಟು ಪುಷ್ಪಮಾಲೆಯನ್ನು ಹಾಕಿರುವೆನು. ಅಯ್ಯೋ ದೈವವೇ, ನಿಮ್ಮ ತಂದೆಯವರಿಂದಲೇ ಕರಾಚರಣೆಗಳನ್ನು ಕಡಿಸಿಕೊಂಡ ತಸ್ಕರನು ಅಮ್ಮ. ನಿನಗೇನಾದರೂ ತೊಂದರೆಯೂ ಆಗಬಹುದು. ಇಲ್ಲವಯ್ಯ, ಯಾವುದೇ ತೊಂದರೆ ಬಂದರೂ ನಾನು ಅನುಭವಿಸಲು ಸಿದ್ಧಳಿರುವೆನು. ನಾನು ನಿಮಗೆ ಮೋಹಿತಳಾಗಿರುವೆನು. ಎಂತ ಅಪಮಾನವೋ ಇದರೆಯೊಳಗೆ, ಎಂತ ಅಪಮಾನವೋ. ಎಂತ ಅಪಮಾನವೋ ಇದರೆಯೊಳಗೆ, ಎಂತ ಅಪಮಾನವೋ. ಎಲ್ಲ ಕುವರಿಯೋ ಅಂಗಾಯಿಗಳಿಗೆ, ಎಲ್ಲ ಕುವರಿಯೋ ಅಂಗಾಯಿಗಳಿಗೆ ಪುಷ್ಪ ಮಲೆಯನು, ಪುಷ್ಪ ಮಲೆಯನು ಧರಿಸಿದಳೀಶ್ವರಿ. ಎಂತ ಅಪಮಾನವೋ ಈ ಧರೆಯೊಳಗೆ, ಎಂತ ಅಪಮಾನವೋ. ಅಪ್ಪಾಜಿಯವರಿಗೆ ನಮಸ್ಕರಿಸುವೆನು. ಮಗಳೇ, ನಿನಗೆ ಮಂಗಳವಾಗಲಿ. ಮಗಳೇ, ಯಾರೋ ಒಬ್ಬ ಚೋರನನ್ನು ವಿವಾಹಲು ಒಪ್ಪಿದೆಯಲ್ಲ, ಇದು ಅಪಮಾನವಲ್ಲವೇ? ಅಪ್ಪಾಜಿಯವರೇ, ಅವರು ಕೂಡನಾಗಲಿ, ಕುಂಟನಾಗಲಿ, ಮೂಗನಾಗಲಿ, ನಾನು ಅವರನ್ನು ಒರೆಸಿರುವೆನು. ಮಹಾಲಕ್ಷ್ಮಿಯ ಆಜ್ಞೆಯಂತೆ ಒರೆಸಿರುವೆನು. ನನಗೆಲ್ಲವೂ ಒಳ್ಳೆಯದಾಗುವುದು ಅಪ್ಪಾಜಿಯವರೇ. ನಾನ್ಯಾರು? ರಾಜಾದಿ ರಾಜನಾದ ಮಹಾರಾಜ, ನನಗೆ ನೀನು ಅಪಮಾನ ಮಾಡುವುದೇ?
ಅಪ್ಪಾಜಿ, ನಾನು ಅಂತಹ ಅಪರಾಧವನ್ನು ಏನು ಮಾಡಿದೆ? ಅಪ್ಪ ಅಪ್ಪ ಅಪ್ಪ, ನನ್ನನ್ನು ಅವಮಾನ ಪಡಿಸಲೇಬೇಕೆಂದೇ ಹುಟ್ಟಿರುವೆ. ಛೇ ದೂತರೇ, ಈಗೇನು ಸೆಳೆದುಕೊಂಡು ಹೋಗಿ ಸಮುದ್ರಕ್ಕೆ ತೆಳ್ಳಿ ಬರುವರಾಗಿ. ಆಹಾ, ನನ್ನ ಶಿಷ್ಯನಾದ ಮಹಾಂದಾತನು ಎಲ್ಲಿ ಹುಡುಕಿದರೂ ಕಾಣುತ್ತಿಲ್ಲ. ಇರಲಿ, ಇನ್ನು ಸ್ವಲ್ಪ ಮುಂದೆ ಹೋಗಿ ನೋಡುವೆನು. ಅಹಂದಾತ, ಏನು ನಿನ್ನ ಅವಸ್ಥೆ? ಏನಾಯಿತು? ಗುರುದೇವ, ಈ ನಿಮ್ಮ ಶಿಷ್ಯನ ಅವಸ್ಥೆಯನ್ನು ನೋಡಿದ್ದೀರಾ ಗುರುದೇವ? ವಿಧಿನಿಧಿಯರ ವಾದಕ್ಕೆ ಸಿಲುಕಿ ಈ ನಿಮ್ಮ ಶಿಷ್ಯನು ಪಡುತ್ತಿರುವ ಅವಸ್ಥೆಯನ್ನು ನೋಡಿದ್ದೀರಾ ಗುರುದೇವ? ಮಹಾಂದಾತ, ಯಾರಿಂದ ನಿನಗೆ ಕಷ್ಟ ಬಂದಿತು? ಶನಿದೇವ ಮತ್ತು ಮಹಾಲಕ್ಷ್ಮಿಯ ವಿಧಿಹಠದಿಂದ ಈ ಕಷ್ಟ ಬಂದಿತು ದೇವ. ಏನು, ಶನಿದೇವರದಿಂದಲೇ ನಿನಗೆ ಕಷ್ಟ ಬಂದಿತೆ? ಆಗಿದ್ದ ಪಕ್ಷದಲ್ಲಿ ನಾನೀಗಲೇ ತಾರಾಮಂಡಲಕ್ಕೆ ಹೋಗಿ ಆ ಶನೇಶ್ವರನ್ನು ಸಂದರ್ಶಿಸಿ ನಿನ್ನ ಕಷ್ಟವನ್ನು ಪರಿಹರಿಸುವೆನು. ಮಹಾಂದಾತ, ನೀನು ಜಾಗೃತೆಯಾಗಿರು. ಹಾಗೆ ಆಗಲಿ ಗುರುದೇವ. ನಮೋ ನಮೋ ಶನಿರಾಜ, ನಮೋ ನಮೋ ರವಿತೇಜ, ನಮೋ ನಮೋ ಶನಿರಾಜ. ಹಾ ಪರಮಾತ್ಮ, ನಮೋ ನಮೋ ಶನಿರಾಜ, ನಮೋ ನಮೋ ಶನಿರಾಜ. ನಮೋ ನಮೋ ಶನಿರಾಜ, ನಮೋ ನಮೋ ಶನಿರಾಜ. ಪುತ್ರನೆ ಶನಿರಾಜ, ಛಾಯಾ ಸುತನೆ ಶನಿರಾಜ. ಸೂರ್ಯ ಪುತ್ರನೆ ಶನಿರಾಜ, ಛಾಯಾ ಸುತನೆ ಶನಿರಾಜ. ನಮೋ ನಮೋ ಶನಿರಾಜ, ನಮೋ ನಮೋ ಶನಿರಾಜ, ನಮೋ ನಮೋ ಶನಿರಾಜ, ನಮೋ ನಮೋ ಶನಿರಾಜ. ಪರಮಾತ್ಮ ಶನಿರಾಜ, ಎಚ್ಚರನಾಗು. ಪರಮಾತ್ಮ ಎಚ್ಚರನಾಗು. ಮುನಿವಾರ್ಯ, ಪರಮಾತ್ಮ ಮಂಗಳವಾಗಲಿ. ಮುನಿವಾರ್ಯ, ಪರಮಾತ್ಮ ನೀನು ಈ ತಾರಾಮಂಡಲಕ್ಕೆ ಬಂದ ಕಾರಣ? ಪರಮಾತ್ಮ ನಿನ್ನ ಸ್ಮರಣೆಯಿಂದ ನಾನು ಇಲ್ಲಿಗೆ ಬಂದನು. ಪರಮಾತ್ಮ ಮುನಿವಾರ್ಯ, ನನ್ನ ಶಿಷ್ಯನಾದ ಮಹಾಂದಾತನು ನಿನ್ನ ಕ್ರೂರ ದೃಷ್ಟಿಗೆ ಸಿಲುಕಿ ಬಹಳ ಕಷ್ಟವನ್ನು ಪಡುತ್ತಿರುವನು. ಆತನ ಕಷ್ಟವನ್ನು ಪರಿಹರಿಸು ಪರಮಾತ್ಮ. ಮಹಾಂದಾತ, ನಾನು ಏನು ಮಾಡಲಿ ಮಹಾಂದಾತ? ಆ ಮಹೇಂದ್ರನು ನೀಡಿದ ವರದಿಂದ ಆ ಮಹಾಂದಾತನು ಎಷ್ಟೇ ವರ್ಷಗಳಾದರೂ ಸರಿ ಆತನಿಗೆ ಕಷ್ಟವು ತಪ್ಪಿದ್ದಲ್ಲ. ಮಹೇಂದ್ರನ ಬಂದು ಆತನು ನೀಡಿರುವಂಥ ವರವನ್ನು ಹಿಂಪಡೆದ ಹೊರತು ಆತನಿಗೆ ಎಷ್ಟೇ ವರ್ಷವಾದರೂ ಕಷ್ಟವು ತಪ್ಪಿದ್ದಲ್ಲ. ಅದು ಆಗಿರಲಿ, ನೀವು ಈ ತಾರಾಮಂಡಲಕ್ಕೆ ಯಾವ ಸಹಾಯದಿಂದ ಬಂದಿರಿ? ಪರಮಾತ್ಮ ನಿಮ್ಮ ಸಹಾಯದಿಂದ, ನಿಮ್ಮ ಸ್ಮರಣೆಯಿಂದ ನಾನು ಇಲ್ಲಿಗೆ ಬಂದೆನು ಪರಮಾತ್ಮ. ಹಾಗಾದ್ರೆ ಇಲ್ಲಿ ಬನ್ನಿ. ನೀವು ಇಲ್ಲಿಂದ ಹೋಗುವುದು ಅಷ್ಟು ಸುಲಭವಲ್ಲ ಪರಮಾತ್ಮ. ನೀವು ಇಲ್ಲಿ ಬನ್ನಿ, ನಿಮ್ಮ ಕಿವಿಯಲ್ಲಿ ಒಂದು ಮೃತ್ಯುಕಾಯ ಮಂತ್ರವನ್ನು ಪಡಿಸುತ್ತೇನೆ. ಆಗಲಿ ಪರಮಾತ್ಮ, ಆಗಬಹುದು ಪರಮಾತ್ಮ. ಮುನಿವಾರ್ಯ, ಈ ಮೃತ್ಯುಕಾಯ ಮಂತ್ರವನ್ನು ನೀವು ಈಗಲೇ ಅಮರಾವತಿಗೆ ಹೋಗಿ ಮಹೇಂದ್ರನು ನೀಡಿರುವ ವರವನ್ನು ಹಿಂಪಡೆಯುವಂತೆ ಮಾಡಿ. ಆಗಬಹುದು ಪರಮಾತ್ಮ. ಅದು ಅಲ್ಲದೆ ಈ ಮೃತ್ಯುಕಾಯ ಮಂತ್ರವನ್ನು ಮುಂದೆ ಲೋಕ ಕಲ್ಯಾಣಕ್ಕಾಗಿ ಉಪಯೋಗಿಸಿ. ಆಗಬಹುದು ಪರಮಾತ್ಮ. ಎಲ್ಲರಿಗೂ ಮಂಗಳವಾಗಲಿ. ನೀವು ಹೋಗಿ ಬನ್ನಿ. ಆಗಬಹುದು ಪರಮಾತ್ಮ. ತಂದೆಯು ನೀನೆ ಶನಿರಾಜ, ತಾಯಿಯು ನೀನೆ ಶನಿರಾಜ. ಪರಮಾತ್ಮ ತಂದೆಯು ನೀನೆ ಶನಿರಾಜ, ತಾಯಿಯು ನೀನೆ ಶನಿರಾಜ. ನಮೋ ನಮೋ ಶನಿರಾಜ, ನಮೋ ನಮೋ ಶನಿರಾಜ. ಬಂಧುವು ನೀನೆ ಶನಿರಾಜ, ಬಳಗವು ನೀನೆ ಶನಿರಾಜ. ಪರಮಾತ್ಮ
ನಮೋ ನಮೋ ಶನಿ ರಾಜ, ನಮೋ ನಮೋ ಶನಿ ರಾಜ. ಮಂದಾತ ಮಂದಾತ, ದೇವತೆಗಳ ಒಡೆಯನಾದ ದೇವೇಂದ್ರನು ಬಂದಿರುವನು, ನೋಡು ಮಗು. ಜನಕ ಬಂದೇ ಜನಕ, ಈ ನನ್ನ ಅವಸ್ಥೆಯನ್ನು ನೋಡಲು ಬಂದೇ ಜನಕ. ಮಹಂದಾತ, ಇದೆಲ್ಲವೂ ನನ್ನಿಂದಲೇ ಆಯಿತಾದರೂ ಜಗತ್ತಿನಲ್ಲಿ ಸತ್ಯ ಧರ್ಮ ನೆಲೆಗೊಳ್ಳಲು ನೀನೇ ಕಾರಣೀಭೂತನಾಗಿರುವೆ. ನಿನ್ನ ಬೆನ್ನ ಮೇಲೆ 6 ರಾಯರ ಗಂಡ 3 ರಾಯರ ಗಂಡ ದರೆಯೊಳಗೆ ವಿಧಿಮಿಂಡ ಎಂಬ ಬಿರುದನ್ನು ಬರೆದಿದ್ದನು. ಈಗ ಆ ಬಿರುದು ನಿನ್ನಲ್ಲಿರುವ ತನಕ ಯಾರು ನಿನ್ನನ್ನು ಏನು ಮಾಡಲಾರರು. ಈಗ ಆ ಬಿರುದನ್ನು ಹಿಂತೆಗೆದುಕೊಳ್ಳುತ್ತಿದ್ದೇನೆ. ಯಾವ ಬಿರುದು, ಏನು ಒಂದು ತಿಳಿಯದು ದೇವ. ಮಹಂದಾತ, ಹತಾಶನಾಗಬೇಡ. ನೀನು ನನ್ನ ಲೋಕಕ್ಕೆ ಬಾ, ನಿನ್ನನಿಗೆ ಅತ್ಯುನ್ನತವಾದ ಸ್ಥಾನವನ್ನು ಕೊಡ್ತೇನೆ. ವಿಧಿ ಸಂಕಲ್ಪ ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನಿನ್ನಿಚ್ಛೆಯಂತೆ ಆಗಲಿ ಜನಕ. ಮಹಂದಾತ, ಇಲ್ಲಿಗೆ 12 ವರ್ಷಗಳ ಹಿಂದೆ ನಿನ್ನ ಸಾವನ್ನು ನೀನು ಗೆಲ್ಲುತ್ತೇನೆ ಎಂಬುದಾಗಿ ವಿಧಿಗೆ ಎದುರಾಗಿ ನಿಂತಿದ್ದಲ್ಲ. ಈಗ ಆ ಸಾವು ನಿನಗೆ ಸಮೀಪಿಸುತ್ತಿರುವುದು, ಅದರಿಂದ ಪಾರಾಗುವ ಮಾರ್ಗವಿದ್ದರೆ ಹುಡುಕಿಕೋ. ಪರಮಾತ್ಮ, ಚಲವನು ಸಾಧಿಪೆಯ ದೇವಾ, ಚಲವನು ಸಾಧಿಪೆಯ, ಚಲವನು ಸಾಧಿಪೆಯ ದೇವಾ, ಚಲವನು ಸಾಧಿಪೆಯ. ಕ್ರೂರ ದೈವದ ನಿನ್ನ ಮಾಯದ ಬಲೆಗೆ, ಕ್ರೂರ ದೈವದ ನಿನ್ನ ಮಾಯದ ಬಲೆಗೆ ಸಿಲುಕಿಸಿ ಎನ್ನನು ಕಾಡುವೆಯ ದೇವಾ. ಸಿಲುಕಿಸಿ ಎನ್ನನು ಕಾಡುವೆಯ ದೇವಾ, ಚಲವನು ಸಾಧಿಪೆಯ ದೇವಾ, ಚಲವನು ಸಾಧಿಪೆಯ. ಪರಮಾತ್ಮ, ನ್ಯಾಯವೇ ನಿನಗಿದು ನಿರ್ದಯನಾದೆನ. ಪರಮಾತ್ಮ, ನ್ಯಾಯವೇ ನಿನಗಿದು ನಿರ್ದಯನಾದೆನ. ಮಾಡಿದ ತಪ್ಪೇನೋ ಕಾಣೆನು ದೇವಾ. ಪರಮಾತ್ಮ, ಮಾಡಿದ ತಪ್ಪೇನೋ ಕಾಣೆನು ದೇವಾ, ಚಲವನು ಸಾಧಿಪೆಯ ದೇವಾ, ಚಲವನು ಸಾಧಿಪೆಯ. ಮಹಾಂದಾತ, ಮಹಾಂದಾತ, ಪರಮಾತ್ಮ, ಈ ನನ್ನ ಗೃಹ ಜ್ವಾಲೆಯು ಸುಟ್ಟು ಭಸ್ಮವಾದ ಮೇಲೆ ಬಂದೇ ತಂದೆ. ಮಹಾಂದಾತ, ಪರಮಾತ್ಮ, ನಿನ್ನ ಭಕ್ತಿಗೆ ಮೆಚ್ಚಿ ಪ್ರಸನ್ನನಾಗಿರುವನು. ನಿನಗೆ ಏನು ಬರಬೇಕು ಬೇಡು. ನಾನು ಬೇಡಿದ ವರವನ್ನು ನೀ ಕೊಡುವೆ ತಂದೆ. ಮಹಾಂದಾತ, ಭಕ್ತರು ಬೇಡಿದ ವರವನ್ನು ಕೊಡುವುದೇ ನನ್ನ ಧರ್ಮ. ಬೇಡು ಮಹಾಂದಾತ, ಬೇಡು. ಹಾಗಾದರೆ ನನಗೆ ಕೊಟ್ಟ ಕಷ್ಟವನ್ನು ಈ ದಾರುಣ್ಯ ಪ್ರಜೆಗೆ ಯಾರಿಗೂ ಕೊಡಬೇಡ ತಂದೆ, ಯಾರಿಗೂ ಕೊಡಬೇಡ. ಬಲೆ ಬಲೆ ಮಹಾಂದಾತ, ಬಲೆ. ಈ ನಿನ್ನ ಸತ್ಯ ಧರ್ಮಗಳಿಂದ ಭೂಲೋಕದಲ್ಲಿ ಧರ್ಮದೇವನಿಗೆ ನೆಲೆಯಾಯಿತು, ಶಾಪವು ವಿಮೋಚನೆ ಆಯಿತು. ಮಹಾಂದಾತ, ನಿನ್ನ ಸತ್ಯ ಧರ್ಮಗಳು ಶಾಶ್ವತವಾಗಿ ಇರಲಿ. ನನ್ನ ತಾಯಿಯ ದಯದಿಂದ ನಿನಗೆ ಹೋಗಿರುವಂಥ ಕರಗಳು ಬರಲಿ. ಮಹಾಂದಾತ, ದೇವಾ, ಮಹಾಂದಾತ, ಹೇಳು, ಈಗಲಾರು ಹೇಳು. ನಮ್ಮಿಬ್ಬರಲ್ಲಿ ಯಾರು ದೊಡ್ಡವರು,
ಯಾರು ಚಿಕ್ಕವರೆಂದು ಈಗಲಾರು ಹೇಳು ಮಹಾಂದಾತ, ಹೇಳು. ಅದೆಂದಿಗೂ ಸಾಧ್ಯವಿಲ್ಲ. ನೀನೆಷ್ಟೇ ಕಷ್ಟ ಕೊಟ್ಟರು ರಕ್ಷಿಸಿ ಕಾಪಾಡಿದವಳು ನಾನೇ ದೊಡ್ಡವಳು. ಇಲ್ಲ, ನಿನ್ನ ಭಕ್ತ ಮಹಾಂದಾತನು ಎಂದಿಗೋ ಮರಣ ಹೊಂದಿದನು. ಆತನಿಗೆ ಪುನಃ ಜನ್ಮವನ್ನು ನಾನು ಕೊಟ್ಟಿರುವೆನು. ಆದುದರಿಂದ ಈ ಸೂರ್ಯಪುತ್ರ ಶನೇಶ್ವರನೇ ದೊಡ್ಡವನು. ಇಲ್ಲ, ಈ ಮಹಾಲಕ್ಷ್ಮಿಯೇ ದೊಡ್ಡವಳು. ಇಲ್ಲ, ನಾನೇ ದೊಡ್ಡವನು, ನಾನೇ ದೊಡ್ಡವನು. ನಾರದ, ಈಗ ನಾನು ಏನು ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಎಂದು ಈಗಲಾರು ಹೇಳು. ಮಹಾತ್ಮ, ನೀನು ಮಾನವರ ರಾಶಿಗೆ ಬಂದು ಹೋಗುವಾಗ ದೊಡ್ಡವನು. ಮಹಾಲಕ್ಷ್ಮಿ, ನೀನು ಮಾನವರ ರಾಶಿಗೆ ಬರುವಾಗ ದೊಡ್ಡವಳು. ಇಷ್ಟೇ ನಿಮ್ಮಗಳ ನ್ಯಾಯ ತೀರ್ಮಾನ. ನಾರದ, ಈ ವಿಚಾರವನ್ನ ಅಂದು ಕೈಲಾಸದಲ್ಲಿ ಹೇಳಿಲ್ಲ ಏಕೆ? ಪರಮಾತ್ಮ, ಅಂದು ಕೈಲಾಸದಲ್ಲಿ ನಾನು ಈ ವಿಚಾರವನ್ನು ಹೇಳಿದ್ದರೆ ಮಹಾಂದಾತನ ಚರಿತ್ರೆಯು ಜನರಿಗೆಲ್ಲಿ ಅರ್ಥವಾಗುತ್ತಿತ್ತು? ಧರ್ಮದೇವನಿಗೆ ನೆಲೆಯಲ್ಲಿ ಸಿಗುತ್ತಿತ್ತು. ಆದ್ದರಿಂದ ಒಂದು ಸಣ್ಣ ನಾಟಕವನ್ನಾಡಿದೆ ಅಷ್ಟೇ. ನನ್ನ ಅಪರಾಧವಿದ್ದರೆ ಕ್ಷಮಿಸಿ ಬಿಡು ತಂದೆ. ಮಹಾಂದಾತ, ಪರಮಾತ್ಮ, ಎಲ್ಲಿ ನಿನ್ನ ಮಕ್ಕಳನ್ನು ಕರೆ. ಅಂಬರೀಷ, ಪುರಕೃಸು. ಮಹಾಂದಾತ, ಅದು ಆ ಪೆಟ್ಟಿಗೆಯಲ್ಲಿ ನಿನ್ನ ಮಡದಿರುವಳು. ಒಂದು ಸಾರಿ ಕೂಗಿ ಕರೆ. ಬಿಂದುಮತಿ, ಬಿಂದುಮತಿ, ಇಲ್ಲಿದೆ ಬಾ. ಮಹಾಂದಾತ, ಈಗ ನಿನ್ನ ರಾಜ್ಯಕ್ಕೆ ಹೋಗಿ ನನ್ನ ಮಾತೆ ಮತ್ತು ನನ್ನ ವಿಗ್ರಹಗಳನ್ನು ಸ್ಥಾಪಿಸಿ ಗುಡಿ ಗೋಪುರಗಳನ್ನು ಕಟ್ಟಿಸಿ ದಿನನಿತ್ಯವೂ ಪೂಜಿಸುವಂತನಾಗು. ನಾನಿನ್ನು ನನ್ನ ತಾರಾಮಂಡಲಕ್ಕೆ ಹೋಗಿ ಬರುವೆನು. ದೇವಿ, ನಮ್ಮ ಭಾವ ಕಷ್ಟಗಳನ್ನು ದೂರ ಮಾಡಿದ ಶನಿ ಮಹಾತ್ಮ ಹಾಗೂ ಲಕ್ಷ್ಮೀ ದೇವಿಯನ್ನು ಪೂಜಿಸೋಣ ಬಾ. ಈ ಕಡೆ ಬರಕ್ಕ. ಅಲ್ಲಿ ನೋಡಿ, ಅಲ್ಲಿ ನೀಲಾಂಜನ ಸಮಭಾಷಂ ರವಿಪುತ್ರಂ ಯಮಾಗ್ರಜಂ ನೀಲಾಂಜನ ಸಮಭಾಷಂ ರವಿಪುತ್ರಂ ಯಮಾಗ್ರಜಂ ಚಾರ್ಯಮಾತಾಂಡ ಸಂಭೂತಂ तं नमामि शनैश्चरम् छायमाताण्डसम्भूतं तं नमामि शनैश्चरम् नीलाञ्जनसमभाषम् नीलांबरधर शनि राजा छायानंदन ग्रह तेजा नीलांबरधर शनि राजा छायानंदन ग्रह तेजा ಬೆಡಿದವರಗಳ ನೀಡುವ ದೇವ ಕರುಣಿಸಿ ಕಾಯೋ ಶನಿ ರಾಜ
नीलाञ्जनतमभाषो रविपुत्रं यमाग्रजो छायमार्ताण्डसम्भूतो तं नमामि शनैश्चरो तं नमामि शनैश्चरो तं नमामि शनैश्चरो आदिमाये नारायणी नमोस्तुते शंकुचक्र गदाहस्ते अष्टरूप प्रतिष्ठिते आदिमाये नारायणी नमोस्तुते शंकुचक्र गदाहस्ते अष्टरूप प्रतिष्ठिते पद्मप्रिये पद्मनाभप्रिय वल्लभे शंकुचक्र गदास्ते तुलसीदलस्ते नमस्ते नमस्ते जगदेक माता जगदेक माता जय मंगल शनिदेवा जय शुभ मंगल महादेवा जय जय मंगल शनिदेवा जय शुभ मंगल महादेवा ತಂದೆಯು ನೀನೇ ಶನಿದೇವಾ ನಮ್ಮ ತಾಯಿಯು ನೀನೇ ಮಹಾದೇವ ಜಯ ಜಯ ಮಂಗಳ ಶನಿದೇವ ಜಯ ಶುಭ ಮಂಗಳ ಮಹಾದೇವ ಕಾಕವಾಹನ ಶನಿದೇವ ಕಲಿಯುಗದೊಡೆಯನೆ ಮಹಾದೇವ ಆಪತ್ಪಾಂಡವ ಶನಿದೇವ ಅನಾಥ ರಕ್ಷಕ ಮಹಾದೇವ ಜಯ ಜಯ ಮಂಗಳ ಶನಿದೇವ ಜಯ ಶುಭ ಮಂಗಳ ಮಹಾದೇವ ಜಯ ಶುಭ ಮಂಗಳ ಮಹಾದೇವ ಜಯ ಶುಭ ಮಂಗಳ ಮಹಾದೇವ ಜಯಗಿಂದಿರೋ ರಮಣ ಗೋವಿಂದ ಪಾದಾರವಿಂದ ಭಗತಿ ಗೋವಿಂದ ಶರಣ ಪಾದಾರವಿಂದ ಭಗತಿ ಗೋವಿಂದ ಮಹಾಲಕ್ಷ್ಮೀ ದೇವಿಯ ಪಾದಾರವಿಂದ ಭಗತಿ ಗೋವಿಂದ ಗೋವಿಂದ ಎಂದವರಿಗೆಲ್ಲ ಆನಂದ ಉಂಟು ಮಾಡಿ ಕಾಪಾಡ ಗೋವಿಂದ ಜಯ ನಮಃ ಪಾರ್ವತಿ ಪತಿಯೇ आंजनेय स्वामी कलाम डले की सदगुरु की श्री रामचंद्र प्रभु की हनुमान की भोला भारत माता की